ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 2025 ಎಲ್ರಿಗೂ ಶುಭ ಆಗಲಿ ಅಂತ ಹೇಳಿ ಜ್ಯೋತಿಷ ಆಸಕ್ತರು, ಜ್ಯೋತಿಷ ವಿದ್ಯಾರ್ಥಿಗಳು ಅವರಲ್ಲಿ ಒಂದು ಕುತೂಹಲ ಬರುತ್ತೆ. 2025 ಹೊಸ ವರ್ಷ ಬಂತಲ್ಲ, 12 ರಾಶಿ ಫಲಗಳು ಹೇಗಿರ್ಬೋದು ಅಥವಾ ನಮ್ಮ ರಾಶಿ ಹೇಗಿರ್ಬೋದು ಅಂತ ಶ್ರೀಸಾಮಾನ್ಯರಲ್ಲಿ ಮೂಡಿದ್ರೆ, ಇನ್ನು ಜ್ಯೋತಿಷಿಗಳಲ್ಲಿ 12 ರಾಶಿ ಫಲವನ್ನು ಹೇಗೆ ವಿಧವಾಗಿ ಅಭ್ಯಾಸವನ್ನು ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಪದ್ಧತಿ ಪ್ರಕಾರ ರಾಶಿ ಫಲವನ್ನು ಹೇಳುವಾಗ ನಮ್ಮ ಜನ್ಮರಾಶಿಯಿಂದ, ಅಂದರೆ ಅವರವರ ಜನ್ಮರಾಶಿಯಿಂದ ಉಳಿದ 8 ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತವೆ ಅದರಂತೆ ಫಲ. ಕೆಲವು ವೇಳೆ ನಾವು ರಾಶಿ ಫಲವನ್ನು ಹೇಳುವಾಗ ಗ್ರಹಗಳು ವರ್ಷದಲ್ಲಿ 1-2 ಸಾರಿ ಹಿಂದೆ ಮುಂದೆ ವಕ್ರಗತಿ ಬಂದಾಗ, ರುಜುವಾದಾಗ ಫಲಗಳು ವ್ಯತ್ಯಾಸ ಆಗ್ತದೆ. ಹಾಗಿದ್ದಾಗ ನಮ್ಮ ಜನ್ಮ ಜಾತಕವೂ ಇದ್ದು ಆ ನಂತರ ಗೋಚರದ ಫಲವನ್ನು ಎರಡನ್ನು ನೋಡಿ ನಾವು ಫಲವನ್ನು ನಿರ್ಧಾರ ಮಾಡಬೇಕು. ಜಾತಕದಲ್ಲಿ ನಡೀತಕ್ಕಂತಹ ದಶಾಭುಕ್ತಿ ಅವಸ್ಥೆಗಳಲ್ಲಿ ಎಷ್ಟು ಬಲವಾಗಿದ್ದಾರೆ ಅಂತ ನೋಡಿದ್ರೆ, ಷಡ್ ಬಲಗಳಲ್ಲಿ ಎಷ್ಟು ಬಲವಾಗಿರ್ತಾರೋ ಅವರು ಜಾತಕದಲ್ಲಿ ತಮ್ಮ ಶಕ್ತಿಯಾನುಸಾರ ಆ ಗ್ರಹಗಳು ಉತ್ತಮ ಫಲ ಅಥವಾ ತಮ್ಮ ಗುಣಧರ್ಮದಂತೆ ಫಲವನ್ನು ಕೊಡ್ತಾ ಹೋಗ್ತವೆ. ಇನ್ನು ಗೋಚರ ಗ್ರಹ ಅಂದಾಗ ಅಷ್ಟಕ ವರ್ಗ ಅಂತ ಒಂದು ಸಿಸ್ಟಮ್ ಇದೆ, ಪದ್ಧತಿ ಇದೆ. ಆ ಅಷ್ಟಕ ವರ್ಗದಲ್ಲಿ ಗೋಚರದಲ್ಲಿ ನಡೀತಕ್ಕಂತಹ ಗ್ರಹಗಳು ಎಷ್ಟೆಷ್ಟು ಬಿಂದುವನ್ನು ಪ್ರದಾನ ಮಾಡಿರ್ತವೋ ಅಷ್ಟು ಫಲವನ್ನು ತಮ್ಮ ಗುಣಧರ್ಮಕ್ಕೆ, ತಮ್ಮ ಕಾರಕತ್ವಕ್ಕೆ ಫಲವನ್ನು ಕೊಡ್ತವೆ. ಗೋಚಾರದಲ್ಲಿ ಅಷ್ಟಕ ವರ್ಗ ಮುಖ್ಯ, ಜಾತಕದ ದಶಾಭುಕ್ತಿಯಲ್ಲಿ ಅವರ ಷಡ್ಬಲ ಅವಸ್ಥೆ ಮುಖ್ಯ. ಇನ್ನು ಗೋಚರದ ವಿಚಾರಕ್ಕೆ ಬಂದಾಗ ನಾವು ಲಗ್ನದಿಂದ, ಚಂದ್ರನಿಂದ, ಸೂರ್ಯನಿಂದಲೂ ಗೋಚರವನ್ನು ನೋಡಬೇಕು. ಲಗ್ನದಿಂದ ಆರೋಗ್ಯವನ್ನು ನೋಡಬೇಕು, ಚಂದ್ರನಿಂದ ನಿತ್ಯ ವ್ಯವಹಾರ, ಮಾನಸಿಕ ವ್ಯತ್ಯಾಸವನ್ನು ನೋಡಬೇಕು. ಇನ್ನೊಂದು ಸಾರಿ ಲಗ್ನದಿಂದ ಆರೋಗ್ಯ, ನಮ್ಮ ಜನ್ಮರಾಶಿಯಿಂದ ನಿತ್ಯ ವ್ಯವಹಾರ ಮತ್ತು ಮಾನಸಿಕ ಸ್ಥಿತಿಗತಿ, ಇನ್ನು ಸೂರ್ಯನಿಂದ ಪರಿಸರವನ್ನು ನೋಡಬೇಕು ನಾವು. ಅಂದರೆ 3 ಗ್ರಹ, 2 ಗ್ರಹ, 1 ಲಗ್ನ. ಲಗ್ನದಿಂದ, ಚಂದ್ರನಿಂದ, ಸೂರ್ಯನಿಂದ ನೋಡ್ತಕ್ಕಂಥ ಪದ್ಧತಿ ನಮ್ಮಲ್ಲಿದೆ. ಕೆಲವರು ಚಂದ್ರನಿಂದ ಮಾತ್ರ ನೋಡಿದಾಗ ನಮಗೆ ಗೊತ್ತಾಗ್ತಕ್ಕಂಥದ್ದು ನಿತ್ಯ ವ್ಯವಹಾರ, ಮಾನಸಿಕ ಸ್ಥಿತಿ ಗೊತ್ತಾಗುತ್ತೆ. ಆರೋಗ್ಯ ನೋಡಬೇಕಾದಾಗ ಲಗ್ನವನ್ನು ನೋಡಬೇಕು, ಗೋಚಾರದಲ್ಲಿ ಸೂರ್ಯನಿಂದ ತಮ್ಮ ಪರಿಸರವನ್ನು ನೋಡಬೇಕು. ಸಾಮಾನ್ಯವಾಗಿ ಚಂದ್ರನಿಂದ 2, 5, 7, 9, 11 ಇಲ್ಲಿ ಗ್ರಹಗಳಿದ್ದರೆ ಶುಭ. 11ನೇ ಮನೆ ಅಂತಕ್ಕಂಥದ್ದು ಸರ್ವತ್ರ ಶುಭ. ನೈಸರ್ಗಿಕ ಶುಭಗ್ರಹಗಳಾಗಲಿ, ನೈಸರ್ಗಿಕ ಶುಭಗ್ರಹಗಳಾಗಲಿ 11ರಲ್ಲಿ ಶುಭ ಫಲವನ್ನು ತಂದುಕೊಡ್ತವೆ. ಇನ್ನು ಸಾಮಾನ್ಯವಾಗಿ ಪಾಪಗ್ರಹಗಳು 3, 6, 9, 11 ಈ ಮನೆಯಲ್ಲಿ ಪಾಪಗ್ರಹಗಳು ಫಲವನ್ನು ಕೊಡ್ತವೆ. ಅಂದರೆ ನೈಸರ್ಗಿಕ ಶುಭಗ್ರಹಗಳು, ನೈಸರ್ಗಿಕ ಶುಭಗ್ರಹಗಳದ್ದು 2 ಭಾಗ ಮಾಡಿರ್ತೀವಿ. ಆ ಭಾಗಗಳಲ್ಲಿ ಈ ಜನ್ಮರಾಶಿಯಿಂದ ಈ ಗ್ರಹಗಳು ಆ ಕ್ಷೇತ್ರದಲ್ಲಿದ್ದಾಗ ತಮ್ಮ ಗುಣಧರ್ಮ ಅನುಸಾರವಾಗಿ ಫಲವನ್ನು ಕೊಡ್ತವೆ. ಎಲ್ರಿಗೂ ಒಂದು ಡೌಟ್ ಬರುತ್ತೆ,
ಸೂರ್ಯ ಒಂದು ತಿಂಗಳಿಗೆ ಹೋಗ್ತಾನೆ, ಬುಧ ಒಂದು ತಿಂಗಳಿಗೆ ಹೋಗ್ತಾನೆ, ಶುಕ್ರ ಒಂದು ತಿಂಗಳಿಗೆ ಹೋಗ್ತಾನೆ. ಹೀಗಾಗಿ ಕಡಿಮೆ ಅವಧಿಯಲ್ಲಿ ಹೋಗ್ತಕ್ಕಂಥ ಗ್ರಹವನ್ನು ನಾವು ಇಟ್ಕೊಂಡು ಫಲವನ್ನು, ಜ್ಯೋತಿಷ್ಯ ಶಾಸ್ತ್ರವನ್ನು, ಗೋಚರವನ್ನು ಹೇಳಬೇಕಾ, ಅಥವಾ ಬಹುದೀರ್ಘ ಕಾಲ 1 ವರ್ಷ ಅಥವಾ 2.5 ವರ್ಷ ಇರತಕ್ಕಂಥ ಗ್ರಹಗಳನ್ನು ಅಥವಾ 1.5 ವರ್ಷ ಇರತಕ್ಕಂಥ ಗ್ರಹಗಳನ್ನು ನಾವು ಹೇಗೆ ನೋಡೋದು ಅಂತ ಒಂದು ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ನಾವು ಬಹುದಿನಗಳಿರ್ತಕ್ಕಂಥ ಗ್ರಹಗಳನ್ನು ಗಮನ ತಗೋತೀವಿ. ಅದು ಗೋಚರದಲ್ಲಿ ಎಫೆಕ್ಟ್ ಮಾಡ್ತಕ್ಕಂಥ ಗ್ರಹ ಅದರ ಮೊದಲು ಅದು ಗುರು. ಎಲ್ಲರೂ ಕಳೆದ ನಮ್ಮನ್ನು ಗುರುಬಲ ಅಂತ ಕೇಳ್ತಾರೆ. ದ ಫಸ್ಟ್ ಇಂಪಾರ್ಟೆಂಟ್, ದ ಗುರುಬಲ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಗುರು ಆದಮೇಲೆ ಶನಿ. ಗುರು 1 ವರ್ಷ ಒಂದು ರಾಶಿಯಲ್ಲಿ ಇರ್ತಾನೆ. ಆ 1 ವರ್ಷ ಪೂರ್ತಿ ಫಲವನ್ನು ಕೊಡ್ತಾ ಹೋಗ್ತಾನೆ. ಹಿಂದೆ ಮುಂದೆ ಗುರು ರೆಟ್ರೋ ರುಜು ವಕ್ರಗತಿ ಬಂದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು, ಕೊಟ್ಟ ಫಲವನ್ನು ಹೆಚ್ಚಾಗಿ ಕೊಡ್ತಾನೆ ಅಂತ. ಅದು ಶುಭ ಆಗಿದ್ರೆ ಶುಭ, ಅಶುಭ ಆಗಿದ್ರೆ ಅಶುಭ. 2 ಫಲವನ್ನು, ಕೊಟ್ಟಿದ್ದ ಫಲವನ್ನು ಗುರು ವಕ್ರನಾದಾಗ 2 ಫಲವನ್ನು ಕೊಡ್ತಾನೆ. ಶನಿಯು ಕೂಡ 2.5 ವರ್ಷಗಳ ಕಾಲ ಒಂದೇ ರಾಶಿಯಲ್ಲಿರ್ತಾನೆ. ಶನಿಯು ಕೂಡ ಕೊಟ್ಟು ಫಲಗಳನ್ನು 2 ಸಾರಿ ಕೊಡ್ತಾ ಹೋಗ್ತಾನೆ. ಅದು ಶುಭ ಆಗಲಿ ಅಶುಭ ಆಗಲಿ. ಹಾಗಾಗಿ ಗುರುವನ್ನು ನಾವು ಗೋಚರದಲ್ಲೂ ಬಹಳ ಜಾಗೃತಿಯಾಗಿ ಗಮನವಹಿಸಬೇಕು. ಶನಿ ಗುರುವನ್ನು ಬಿಟ್ಟರೆ 3ನೇವನು ರಾಹು. ಈ 3 ಗ್ರಹಗಳು ಗೋಚರದಲ್ಲಿ ತಮ್ಮದೇ ಆಗಿರತಕ್ಕಂಥ ಹೆಚ್ಚಾದ ಮುಖ್ಯ ಪಾತ್ರ ವಹಿಸ್ತವೆ. ಗುರು ನಮಗೆ ಬಲ ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ ವ್ಯವಹಾರಗಳು ಕೆಟ್ಟೋಗ್ತವೆ. ವ್ಯವಹಾರ ಅಂದ್ರೇನು? ಬಿಸ್ನೆಸ್ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಮಾತುಕತೆ ಆಗಿರ್ಬೋದು, ಪ್ರಪಂಚದಲ್ಲಿ ನಡೀತಕ್ಕಂಥ ಎಲ್ಲ ವ್ಯವಹಾರಗಳು ನಡೀತಾ ಇದ್ದಕ್ಕಿದ್ದಾಗ ನಿಂತೋಯ್ತು ಅಂದರೆ ಅದಕ್ಕೆ ಗುರುವೇ ಕಾರಣ. ಗುರುಬಲ ಇಲ್ಲ ಅಂದರೆ ಎಲ್ಲ ವ್ಯವಹಾರಗಳು ನಿಂತೋಗ್ತದೆ. ಇನ್ನು ರಾಹು ಏನು ಮಾಡ್ತಾನೆ? ರಾಹು ಕೇತುವು ಸಹ ಯಾರ ಜನ್ಮರಾಶಿಯಿಂದ ದೂಷಿತರಾಗ್ತಾರೋ ಅಂತಹವರು ಮಾಡ್ತಕ್ಕಂಥ ಬಿಸ್ನೆಸ್ ಆಗಲಿ, ಉದ್ಯೋಗ ಆಗಲಿ, ಇದ್ದಕ್ಕಿದ್ದಂಗೆ ಲಾಕ್ಡೌನ್ ಆಯಿತು, ಇದ್ದಕ್ಕಿದ್ದಂಗೆ ನಿಂತೋಯ್ತು ಅಂದರೆ ಅದಕ್ಕೆ ರಾಹು ಕೇತುಗಳೇ ಕಾರಣ. ಇನ್ನೇನು ಮುಚ್ಚಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು, ಲಾಕ್ ಹಾಕ್ಬಿಟ್ವಿ, ಬೀಗ ಹಾಕಿದ್ವಿ ಅಂದರೆ ಅದಕ್ಕೆ ರಾಹು ಕೇತು ಗುರುವೇ ಕಾರಣ. ಈ 3 ಗ್ರಹಗಳು ವ್ಯವಹಾರವನ್ನು ನಿಲ್ಲಿಸಲಿಕ್ಕೆ, ಲಾಕ್ಡೌನ್ ಆಗಲಿಕ್ಕೆ ಈ 3 ಗ್ರಹಗಳು ಅತ್ಯಂತ ವಿಶೇಷವಾಗಿರುತ್ತೆ. 2 ಛಾಯಾಗ್ರಹಗಳು, ಒಂದು ತಾರಾಗ್ರಹನಾಗಿರ್ತಕ್ಕಂಥ ಗುರು. ಆದ್ದರಿಂದ ನಾವು ಗೋಚರದಲ್ಲಿ ಗುರುವನ್ನು ಹೆಚ್ಚು ಗಮನಿಸ್ತೀವಿ. ಇನ್ನು ನಂಬರ್ 2 ಶನಿ. ಶನಿದು ಅತ್ಯಂತ ಮುಖ್ಯ ಪಾತ್ರ ಇರ್ತದೆ. ಶನಿ ನಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನ? ಯಾಕಂದರೆ 2.5 ವರ್ಷ ಇರ್ತಾನೆ ಅವನು. ನಮ್ಮ ಜಾತಕದಲ್ಲಿ ಶನಿ ಇದಾನ ಅನ್ನೋಕ್ಕೆ ಒಂದು ಸಿಂಪ್ಟಮ್ ಮುಖಾಂತರ ಗೊತ್ತಾಗುತ್ತೆ. ಏನು ಸಿಂಪ್ಟಮ್ ಅದು? ಒಂದು 2.5 ವರ್ಷದಲ್ಲಿ 3 ತಿಂಗಳ ಕಾಲ, ಒಂದು ಡಿಗ್ರಿ ಅಂತ ಕರಿತೀವಿ, ಆ 3 ತಿಂಗಳ ಕಾಲ ಮಾನಸಿಕ ವ್ಯತ್ಯಾಸ ಆಗಿ ಯಾರ ಮಾತನ್ನು ಕೇಳ್ತಾ ಇಲ್ಲ ನಾವು, ಅಥವಾ ನಮ್ಮ ಮನೇಲಿರೋರು ಯಾರೋ ಒಬ್ಬ ವ್ಯಕ್ತಿ ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ಅಲ್ಲ ಉಲ್ಟಾ ಪಲ್ಟಾ ಮಾತಾಡ್ತಾರೆ, ಶೀಘ್ರ ಕೋಪ ಮಾಡ್ಕೋತಾರೆ ಅಂದರೆ ಅವ್ರಿಗೆ ಶನಿ ಕೆಟ್ಟೋಗಿರ್ತಾನೆ. ಮನೆಯಿಂದ ಓಡೋದ್ರು ಶನಿ ಕೆಟ್ಟೋಗಿರ್ತಾನೆ. ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಾರೆ, ಶನಿ ಕೆಟ್ಟೋಗಿರ್ತಾನೆ. ನಮ್ಮ ಮನೆಯವರು ಯಾರ ಮಾತು ಇಷ್ಟ ಆಗಲ್ಲ. ಹೆಂಡತಿ ಮಕ್ಕಳು, ಗಂಡ ಮಾತಿಷ್ಟು, ಗಂಡದ ಮಾತು ಹೆಂಡತಿಗೆ ಇಷ್ಟ ಆಗಲ್ಲ, ಹೆಂಡತಿ ಮಾತು ಗಂಡನಿಗೆ ಇಷ್ಟ ಆಗಲ್ಲ. ಮಕ್ಕಳು ತಂದೆ ತಾಯಿ ಮಾತು ಕೇಳಲ್ಲ, ತಾಯಿ ತಂದೆ ಮಾತು ಮಕ್ಕಳು ಕೇಳಲ್ಲ, ಮಕ್ಕಳು ತಾಯಿ ತಂದೆ ಕೇಳಲ್ಲ. ಒಬ್ರಿಗೊಬ್ರು ಕುಟುಂಬದಲ್ಲಿ ವಿರುದ್ಧ ದಿಕ್ಕಲ್ಲಿ ಹೋಗ್ತಾ ಇರ್ತಾರೆ. ಹೇಳಕ್ ಹೋದ್ರೆ ಕಿವಿಗೆ ಎಣ್ಣೆ ಕಾಯಿಸಿಬಿಟ್ಟಂಗಾಗುತ್ತೆ. ಅಥವಾ ಕಂಡವ್ರು ಹೇಳಿದ್ರೆ, ಸಂಬಂಧಿಕರು ಇಲ್ಲದೇ ಇರೋರೆಲ್ಲ ಹೇಳಕ್ಕೆ ಬಂದರೆ ಅವ್ರಿಗೆ ಹಿತವಾಗಿರುತ್ತೆ. ತಮ್ಮ ಸಂಬಂಧಿಕರು, ತನ್ನ ಹಿತೈಷಿಗಳು ಹೇಳಿಕ್ಕೆ ಬಂದಾಗ ಅವ್ರಿಗೆ ತೊಂದರೆ ಆಗ್ತದೆ. ಇದಕ್ಕೆ ಕಾರಣ ಶನಿ ಕೆಟ್ಟಿದ್ದಾನೆ ಅನ್ನೋದೇ ಒಂದು ಕಾರಣ. ಇನ್ನೇನು ಗೊತ್ತಾಗುತ್ತೆ ಶನಿ ಕೆಟ್ಟೋಗಿರೋದು ಅಂದರೆ? ಆರೋಗ್ಯ ಚೆನ್ನಾಗಿತ್ತಾ,
ಗೋಚರದಲ್ಲಿ ಶನಿ ಚೆನ್ನಾಗಿರ್ತಾನೆ. ಆರೋಗ್ಯ ಕೆಟ್ಟೋದಂದ್ರೆ ಏನು? ಸಣ್ಣ ಪುಟ್ಟ ಜ್ವರ, ಕೆಮ್ಮು, ನೆಗಡಿ ಬರೋದಿಲ್ಲ. ಆರೋಗ್ಯ ಕೆಟ್ಟರೆ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಬೆಡ್ ರಿಡನ್ ಆಗಬೇಕು. ಯಾರು ಬೆಡ್ ರಿಡನ್ ಆಗ್ತಾರೋ ಅವ್ರಿಗೆ ಶನಿ ಕೆಟ್ಟೋಗಿರ್ತಾನೆ. ಆರೋಗ್ಯ ಕೆಡ್ತು, ಶನಿ ಕೆಟ್ಟ. ಮಾನಸಿಕ ಅಲ್ಲೋಲ ಕೊಲ್ಲಲ ಆಯಿತು, ಶನಿ ಕೆಟ್ಟ. ಕೆಲಸ ಕಾರ್ಯ ಇಲ್ಲದಿದ್ದರೆ ಶನಿ ಕೆಟ್ಟಿರಲ್ಲ, ಅದು ಗುರು. ಕೆಲಸ ಕಾರ್ಯ ಹಾಳಾಗೋಯ್ತು ಅಂದರೆ ಗುರು. ಆದರೆ ಮಾನಸಿಕ ನೆಮ್ಮದಿನೇ ಇಲ್ಲ ಅಂದರೆ ಶನಿ. ಮನೆ ಬಿಟ್ಟು ಹೋಗೋಣ ಅಂದರೆ ಶನಿ. ಯಾರ ಮಾತು ಕೇಳ್ತಾ ಇಲ್ಲ, ಶನಿ. ಬೆಡ್ ರಿಡನ್ ಆದರೂ ಶನಿ. ಬೆಡ್ ರಿಡನ್ ಆಗಲಿಲ್ಲ, ಒಬ್ರಿಗೊಬ್ರು ಮಾತು ವಿರುದ್ಧ ಆಗಲಿಲ್ಲ, ಮನೆ ಬಿಟ್ಟು ಓಡೋಗಲಿಲ್ಲ, ಅವ್ರಿಗೆಲ್ಲ ಶನಿ ಕಾಟ ಇಲ್ಲ ಅಂತಲೇ ಹೆಸರು. ಶನಿ ಕಾಟ ಅನ್ನೋದು ಜೀವನದಲ್ಲಿ 4 ಬಾರಿ ಬರುತ್ತೆ. 30 ವರ್ಷಕ್ಕೊಂದ್ಸರಿ ಬರುತ್ತೆ, 30ರಿಂದ 60 ವರ್ಷಕ್ಕೊಂದ್ಸರಿ ಬರುತ್ತೆ, 60ರಿಂದ 90ಕ್ಕೊಂದ್ಸರಿ ಬರುತ್ತೆ, 90ರಿಂದ 120 ವರ್ಷಕ್ಕೆ ಬರುತ್ತೆ. ಸೊ 90ರ ಮೇಲೆ ಯಾರೂ ಕೂಡ ಲೆಕ್ಕ ಮಾಡೋಕ್ಕಾಗಲ್ಲ. ಆದರೆ ನಾವು ಹುಟ್ಟಿದಾಗಿಂದ 30 ವರ್ಷದೊಳಗಡೆ ಬರ್ತಕ್ಕಂಥ ಶನಿ ಕಾಟವನ್ನು ಒಂದು ಹೆಸರಿಂದ ಕರಿತೀವಿ. ಆ 30 ವರ್ಷದೊಳಗಡೆ ಬರ್ತಕ್ಕಂಥ ಫಸ್ಟ್ ಸೈಕಲ್ನ ನಾವು ಶನಿ ಕಾಟ ಬಂದಾಗ ತೊಂದರೆ ತಾಪತ್ರೆಗಳಾಗಿರುತ್ತೆ. ಆರೋಗ್ಯ ಇದ್ದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಸಾಂಸಾರಿಕ ವ್ಯತ್ಯಾಸ ಆಗುತ್ತೆ, ಎಜುಕೇಷನ್ ಹಾಳಾಗುತ್ತೆ, ಆರೋಗ್ಯ ಕೆಡುತ್ತೆ. ಮೊದಲ ಸೈಕಲ್. ಇನ್ನು 2ನೇ ಸೈಕಲ್ 30ರಿಂದ 60 ವರ್ಷ ಇರ್ತದೆ, ಅದು 2ನೇ ಸೈಕಲ್. ಅಲ್ಲಿ ಶನಿ ಗ್ರಹ ಎಷ್ಟೇ ಕೆಟ್ಟವನಾಗಿದ್ದರೂ ಕೂಡ ಅವನು ಒಂದು ಕೆಲವು ಸಮಯ ಬಿಟ್ಟು, ಅಂದರೆ ಆ ಸಾಂದರ್ಭಿಕ ಸಮಯ ಒಂದು 3 ತಿಂಗಳು ಬಿಟ್ಟರೆ ಇನ್ನು ಉಳಿದಂತಹ 2 ವರ್ಷ 2.5 ವರ್ಷ ಏನಿದೆಯೋ ಅದು ಶುಭ ಕೊಡುತ್ತೆ. ಅವನಿಗೆ ಹಣಕಾಸು, ಅಂತಸ್ತು, ಮಾನ, ಸನ್ಮಾನ, ಗೌರವ, ಉನ್ನತಿ ಎಲ್ಲವನ್ನೂ ತಂದು ಕೊಡ್ತಕ್ಕಂಥ ಶುಭ ಕೊಡುತ್ತೆ. ಅದು 30ರಿಂದ 60 ವರ್ಷ ಶನಿ ಕಾಟ ಬಂದರೆ. ಇನ್ನು 60ರಿಂದ 90 ವರ್ಷಕ್ಕೆ ಬರುತ್ತೆ. 0ಯಿಂದ 30, ಹುಟ್ಟಿದಾಗಿಂದ 30, 30ರಿಂದ 60, 30ರಿಂದ 60 2ನೇ ಸೈಕಲ್ ಒಳ್ಳೆಯದು. ಇನ್ನು 60ರಿಂದ 90 ಬರುತ್ತೆ. ಆ ಸೈಕಲ್ಲು ಮಾನಸಿಕ ಕಿರಿಕಿರಿ ಕೊಡುತ್ತೆ, ಪ್ರೀತಿಗಾಗಿ ಹಂಬಲಿಸುತ್ತೆ, ಎಲ್ಲವೂ ಎಲ್ಲಿ ಕೈಬಿಟ್ಟು ಹೋಗ್ಬಿಡುತ್ತೋ ಅನ್ನೋದು ಬರುತ್ತೆ. ಹಾಗಾಗಿ 3ನೇ ಸೈಕಲ್ ಡೇಂಜರು, ಫಸ್ಟ್ನೇ ಸೈಕಲ್ ಡೇಂಜರು, ಸೆಕೆಂಡ್ ಸೈಕಲ್ ಓಕೆ. ಅದು ಹೌದಾ ನನಗೆ ಶನಿ ಡೇಂಜರ ಅಂದಾಗ ಮತ್ತೆ ಹೇಳಬೇಕಾಗತ್ತೆ, ಆರೋಗ್ಯ ಕೆಟ್ಟೋಗಿದ್ರೆ ಶನಿ ಕೆಟ್ಟೋಗಿರ್ತಾನೆ ಅಂದರೆ ಬೆಡ್ ರಿಡನ್ ಆಗಿರಬೇಕು, ಇಲ್ಲ ಮನೆಯನ್ನು ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ ಇರಬೇಕು, ಆವಾಗ ಶನಿ ಕೆಟ್ಟೋಗಿರ್ತಾನೆ. ಇನ್ನು ರಾಹು ಅಂದಾಗ ಆ ರಾಹು ಗ್ರಹ ಯಾರು ತಲೆ ಬರ್ಸ್ಕೊತಾರೋ ಅದು ಕೋರ್ಟ್ ಕೇಸ್ ಆಗಿರಬಹುದು, ಸಾಲಗಾರರಿಗೆ ಎದುರ್ಕೊಂಡಾಗಿರ್ಬೋದು, ಅಥವಾ ಜಗಳ ತಾಪತ್ರೆಗಳಾಗಿರ್ಬೋದು. ಯಾವುದೋ ಕಾರಣಕ್ಕೆ ತಲೆಯನ್ನು ಮರೆಸ್ಕಡ್ಡ, ಇಲ್ಲ ಆಧ್ಯಾತ್ಮಿಕವಾಗಿ ಯಾವುದೋ ತೀರ್ಥಯಾತ್ರೆಗೋ ಅದು ಯಾವುದೋ ದೇಶಕ್ಕೋ ರಾಜ್ಯಕ್ಕೋ ಹೋದ, ಅದು ಕೂಡ ರಾಹು ಕೆಟ್ಟರೆ ತಲೆ ಮರೆಸ್ತಕ್ಕಂಥ ಯೋಗ, ಆಧ್ಯಾತ್ಮ ಯೋಗ ಅಥವಾ ಅಜ್ಞಾತ ವೇಷ ಅಂತ ಕರೀತಾರೆ. ರಾಹುವನ್ನು ಅಜ್ಞಾತ ವೇಷಧಾರಿ ಅಂತ ಕರೀತಾರೆ. ಕೆಲವು ರಾಶಿಗಳಲ್ಲಿ ಕೆಲವು ಸಂಚಾರ ಆಗುವಾಗ ರಾಹು ಇಂಥ ಫಲವನ್ನು ಕೊಡ್ತಾನೆ. ಹೀಗೆ ನಾವು ಗೋಚರದಲ್ಲಿ ಲಗ್ನದಿಂದ ಚಂದ್ರನಿಂದ ಸೂರ್ಯನಿಂದ ನೋಡಬೇಕು. ಗುರುವನ್ನು, ಶನಿಯನ್ನು, ರಾಹು ಕೇತುವನ್ನು ಗುರಿಯಾಗಿಟ್ಟುಕೊಂಡು ದಶಾಭುಕ್ತಿ ಆದರೆ ಅವಸ್ಥೆಗಳನ್ನು, ಅನಂತರ ಷಡ್ಬಲಗಳನ್ನು ನೋಡಿ ಫಲ ಹೇಳಬೇಕು. ಗೋಚಾರ ಆದರೆ ಅಷ್ಟಕ ವರ್ಗದಿಂದ ನಾವು ಫಲವನ್ನು ಹೇಳಬೇಕು ಅಂತ ಹೇಳ್ತಾ ಈ ಒಂದು ಗೋಚಾರ ವಿಚಾರವನ್ನು ನಾನು ಹೇಳ್ತೀನಿ. ಗೋ ಅಂದರೆ ಆಕಾಶ, ಸಂಚಾರ ಮಾಡ್ತಕ್ಕಂಥದ್ದು. ಆಕಾಶದಲ್ಲಿ ಸಂಚಾರವಾಗಿ ಶಾಸ್ತ್ರವನ್ನು ಹೇಳ್ಕೊಟ್ಟಂಥ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.